ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಸದ್ಯಕ್ಕೆ ಪೊರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಈಗ ಆಲ್ರೆಡಿ ಒಂದ್ಸತಿ ಅವರ ಪತ್ನಿ ಹಾಗೆ ಮಗ ಒಂದು ಭೇಟಿಯಾಗಿ ಹೋಗಿದ್ರು. ಇವತ್ತು ಬೆಳ್ಳಂಬೆಳಗ್ಗೆನೆ ಜೈಲ್ ರೂಲ್ಸ್ನ ಬ್ರೇಕ್ ಮಾಡಿ ಬೆಳ್ಳಂಬೆಳಗ್ಗೆನೆ ದರ್ಶನ್ ಭೇಟಿ ಆಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರಂತೆ ಕುಟುಂಬಸ್ಥರಿಗೆ. ವಿಜಯಲಕ್ಷ್ಮಿ, ಪುತ್ರ ವಿನೀಶ್, ಮೀನಾ, ದಿನಕರ್ ಎಲ್ಲರೂ ಕೂಡ ಒಟ್ಟಿಗೆ ಬೆಳಗ್ಗೆ 9:45 ಸುಮಾರಿಗೇನೆ ಬಂದು ದರ್ಶನ್ನ ಭೇಟಿ ಮಾಡಿ ಹೋಗಿದ್ದಾರೆ. ನೇರವಾಗಿ ಅವ್ರು ಬಂದ ಪರ್ಸನಲ್ ಕಾರ್ನಲ್ಲೇನೆ ಜೈಲ್ ಒಳಗೆ ಹೋಗೋಕೆ ಬಿಟ್ಟಿದ್ದಾರೆ. ಒಂದೇ ಕಾರ್ನಲ್ಲಿ ಬಂದಿದ್ದಾರೆ ಇಡೀ ಕುಟುಂಬ. ರೂಲ್ಸ್ ಪ್ರಕಾರ ಪರ್ಸನಲ್ ವೆಹಿಕಲ್ಗಳನ್ನು ಕಾಂಪೌಂಡ್ ಒಳಗೆ ಬಿಡೋ ಹಾಗಿಲ್ಲ. ಆ ಭೇಟಿಗೂ ಕೂಡ ಇಂತಿಷ್ಟೇ ಅಂತ ಹೇಳಿ ಸಮಯ ನಿಗದಿ ಆಗಿರುತ್ತೆ. 9:45ಗೆಲ್ಲ ಹೊರಗ್ನವ್ರು ಬಂದ್ಬಿಟ್ಟು ಭೇಟಿ ಆಗ್ಲಿಕ್ಕೆ ಅವಕಾಶ ಇರೋದಿಲ್ಲ. ದರ್ಶನ್ ಅಲ್ವಾ, ಸ್ಪೆಷಲ್ ವ್ಯವಸ್ಥೆಗಳು ಮಾಡ್ತಿದ್ದಾರೆ ಜೈಲಿನ ಸಿಬ್ಬಂದಿ ಆರೋಪ. ನೋಡಿ, ಏನು ಕಾರ್ ಗಮನಿಸ್ತಿದ್ದೀರಿ, ಇದೇ ಕಾರ್ನಲ್ಲಿ ಬಂದಿದ್ದಾರೆ ದರ್ಶನ್ ಅವರ ಪತ್ನಿ, ಪುತ್ರ, ತಾಯಿ, ಸಹೋದರ 4 ಜನ ಬಂದು ದರ್ಶನ್ ಭೇಟಿಯಾಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾ ಹೋಗ್ತಾರೆ. ನವೀನ್, ಆಗ್ಲೇ ನಾಗೇಂದ್ರ ಬಾಬು ಕೂಡ ಕೇಳ್ತಾ ಇದ್ರು, ಜೈಲಿನಲ್ಲಿ ಒಂದಷ್ಟು ನಿಯಮ ಅಂತ ಇರುತ್ತೆ, ಇಷ್ಟೊತ್ತಿಗೆ ಬರಬಹುದು, ಇಷ್ಟು ಜನ ಬರಬಹುದು, ಇಂಥ ವೆಹಿಕಲ್ ಇಲ್ಲಿವರೆಗೂ ಮಾತ್ರ ಪರ್ಮಿಷನ್. ಏನ್ ದರ್ಶನ್ ಇದ್ದಾರೆ ಅಂತ ಎಲ್ಲ ಬ್ರೇಕ್ ಆಗ್ತಿದ್ಯಾ? ಸ್ಮಿತಾ, ನೀವು ಹೇಳಿದ ಹಾಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಧಿಕಾರಿಗಳು ಏನೆಲ್ಲ ಮಾಡ್ತಾರೆ ಕಳ್ಳಾಟ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ಇಲ್ಲಿ ಜೈಲಿನ ಗೇಟ್ ಬಳಿ ಬಂದಿದ್ದಾರೆ. ಚೆಕ್ ಪೋಸ್ಟ್ನಲ್ಲಿ ಅವರ ಆಧಾರ್ ಕಾರ್ಡ್ ತಗೊಂತಾರೆ. ಜೊತೆಗೆ ಒಳಗಡೆ ಹೋದ ನಂತರ ಪೊಲೀಸ್ ಠಾಣೆಯ ಪಕ್ಕದಲ್ಲಿರುವ ಒಂದು ಆಫೀಸ್ ಏನಿದೆ ಅಲ್ಲಿ ಹೋಗಿ ಅವರೆಲ್ಲ ಆಧಾರ್ ಕಾರ್ಡ್ ಸಬ್ಮಿಟ್ ಮಾಡಬೇಕು. ಅದಾದ್ಮೇಲೆ ಅವ್ರನ್ನ ಓಕೆ ಮಾಡ್ತಾರೆ. ಓಕೆ ಮಾಡಿ ಆದ್ಮೇಲೂ ಕೂಡ ಜೈಲಿನ ಎದುರುಗಡೆ ಹೋಗಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಏನು ತಾವು ಭೇಟಿಯಾಗಕ್ಕೆ ಬಂದಿರ್ತಾರೆ ಅವ್ರನ್ನ ಭೇಟಿ ಆಗೋದಕ್ಕೆ ಒಳಗಡೆ ಹೋಗ್ತಾರೆ. ಇದು ಜೈಲಿನಲ್ಲಿ ಇರುವಂಥ ಸಿಸ್ಟಮ್. ಆದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈ ಸಿಸ್ಟಮ್ಗಳನ್ನ ದರ್ಶನ್ ಹೋದ್ಮೇಲೆ, ಏನೋ ಜೈಲಿಗೆ ಹೋದ್ಮೇಲೆ ಇದೆಲ್ಲವನ್ನ ಗಾಳಿಗೆ ತೂರಲಾಗ್ತಿದೆಯಾ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಬೆಳಗ್ಗೆ ಅವರ ತಾಯಿ ಮೀನಾ ತೂಗುದೀಪ್ ಇರ್ಬೋದು, ಜೊತೆಗೆ ಸಹೋದರ ದಿನಕರ್ ಇರ್ಬೋದು, ಜೊತೆಗೆ ಪತ್ನಿ ವಿಜಯಲಕ್ಷ್ಮಿ ಮತ್ತೆ ಪುತ್ರ ವಿನೀತ್ ಏನು ಬ್ಲ್ಯಾಕ್ ಕಲರ್ ಕಾರ್ನಲ್ಲಿ ಬಂದಿದ್ರು. ಆ ಒಂದು ಕಾರನ್ನ ಚೆಕ್ ಪೋಸ್ಟ್ ಬಳಿ ಯಾವುದೇ ತಪಾಸಣೆ ಇಲ್ಲದೆ ನೇರವಾಗಿ ಒಳಗಡೆ ಬಿಟ್ಟಿದ್ದಾರೆ. ಇದನ್ನ ನೋಡ್ತಾ ಇದ್ರೆ ಪರಪ್ಪನ ಅಗ್ರಹಾರ ಪೊಲೀಸರ ಕಳ್ಳಾಟ ಏನಿದೆ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಜೈಲಿನ ಬಳಿ ಎಲ್ಲ ಕಾನೂನುಗಳ ನಂತರ ಬಂದಿಖಾನೆಯ ಒಂದಷ್ಟು ಕಾನೂನುಗಳಿದೆ. ಆ ಒಂದು ಕಾನೂನುಗಳು ಸಿಸ್ಟಮ್ ಪ್ರಕಾರವಾಗಿ ನಡಿಬೇಕು. ಜೊತೆಗೆ ಚೆಕ್ ಪೋಸ್ಟ್ ಅಲ್ಲಿ ಇದೆಲ್ಲವನ್ನ ಮೀರ್ತಾರಂತೇಳಿ ಅಲ್ಲಿ ಬೇರೆ ಬೇರೆ ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿನವರು ಜೊತೆಗೆ ಪರಪ್ಪನ ಅಗ್ರಹಾರ ಪೊಲೀಸ್ನವರು ಸೇರಿದಂತೆ ಏನು 4 ವಿಭಾಗದ ಪೊಲೀಸರನ್ನ ಅಲ್ಲಿ ಪ್ರತ್ಯೇಕವಾಗಿ ನಿಯೋಜನೆ ಮಾಡಲಾಗಿದೆ. ಇದರಲ್ಲಿ ಪ್ರತಿಯೊಂದು ವಿಡಿಯೋ ರೆಕಾರ್ಡ್ ಆಗುತ್ತೆ, ಅವರು ಹಾಕುವಂತ ಸಹಿ ರೆಕಾರ್ಡ್ ಆಗುತ್ತೆ, ಆಧಾರ್ ಕಾರ್ಡ್ ನಲ್ಲಿ ಯಾರ ಹೆಸರಿದೆ ರೆಕಾರ್ಡ್ ಆದ್ಮೇಲೆ ಅಷ್ಟೇ ಒಳಗಡೆ. ಈಗ ಒಬ್ರಿಗೊಂದು ಕಾನೂನು ಮತ್ತೊಬ್ಬರಿಗೊಂದು ಕಾನೂನು ಅಂತಾದರೆ ಜನಗಳು ಕೂಡ ಕೇಳ್ತಾರೆ, ಒಳಗಿರೋರೇನು ದೊಡ್ಡ ಪುಡಾಂಗ, ಏನು ಕೊಂಬೈತಾ ಅಂತ ಕೇಳೋಕೆ ಶುರು ಮಾಡಿದರೆ ಈಗ ಜನಗಳು ಕೇಳ್ತಾರಲ್ವಾ. ಅದೇ ದರ್ಶನ್ ಅವತ್ತು ಹೇಳಿದರು, ಪ್ರೇಮ ಏನು ದೊಡ್ಡ ಏನು ಪುಡಾಂಗ, ಏನು 2 ಕೊಂಬೈತಾ ಅಂತ. ಸೊ ಇಲ್ಲಿ ಏನು ಕೇಳಬೇಕು ನಾವೀಗ ಜನಗಳಿಗೆ? ಅಲ್ಲಿ ವಾಹನ ಒಳಗೆ ಹೋಗೋದಿಲ್ಲ. ಆ ಬೆಲೆ ನೀವು ಹೊರಗಡೆಯಿಂದ ಒಂದು ಸಣ್ಣ ಶೆಲ್ಟರ್ ಥರ ಒಂದಿದೆ, ಅಲ್ಲಿ ತಲೆ ಬಗ್ಗಿಸ್ಕೊಂಡು ಒಳಗೆ ಹೋಗಬೇಕು, ಲೈನಲ್ಲಿ ನಿಂತಿರಬೇಕು. ಇಂಥೆಲ್ಲ ವ್ಯವಸ್ಥೆಗಳಿದ್ದಾಗ ಹೆಂಗೆ ಬಿಡೋದಕ್ಕೆ ಸಾಧ್ಯವಾಯಿತು? ಇದಕ್ಕೆ ಉತ್ತರ ಕೊಡಬೇಕಾದವ್ರು ಯಾರು? ಹಾಗಿದ್ರೆ ದುಡ್ಡಿದ್ದವರು ಏನು ಬೇಕಿದ್ರು ಮಾಡ್ಬೋದು. ಈ ಲೋಕಲ್ ಪಾಪ ಅಲ್ಲಿ ಯಾರೋ ಒಂದು ಮೆಜೆಸ್ಟಿಕಲ್ಲಿ ಪರ್ಸ್ ಕದ್ದವನು ಅಥವಾ ಏನೋ ಪಿಕ್ ಪಾಕೆಟ್ ಮಾಡಿದವನು ಅವನು ಮಾತ್ರ ಶಿಕ್ಷೆಗೆ ಅರ್ಹನ? ಇವ್ರಿಗೆಲ್ಲ ಇಲ್ವಾಗಿದ್ರೆ ಎನಿವೆ ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.